ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ಟೈಮ್ 6:30 ಆಗಿದೆ. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ಸ್ವಲ್ಪ ಮಾರ್ನಿಂಗ್ ಟೈಮ್ ಅಲ್ವಾ, ತುಂಬ ಕೋಲ್ಡ್ ಇರುತ್ತೆ, ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಏನಾದರೂ ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಬಿಸಿನೀರು ಕುಡಿಯೋಕ್ಕೆ ಟ್ರೈ ಮಾಡಿ ಮಾರ್ನಿಂಗ್ ಟೈಮಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಾಡಿ ಪಾರ್ಟ್ಸ್ ಕೂಡ ಆ್ಯಕ್ಟಿವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಬಿಸಿನೀರು. ಸೊ ಮಾರ್ನಿಂಗ್ ಟೈಮಲ್ಲಿ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಈಗ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಬೇಕು. ಏನು ಪ್ರಿಪೇರ್ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಎಂಜಾಯ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ 1 ಕಪ್ ಟೀ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. ಅದೇ ಕಪ್ ಸೇಮ್ ಮೆಸರ್ಮೆಂಟಲ್ಲಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ, ಸಾಂಬಾರು ಬೇಳೆ. ಸೊ ಇವಾಗ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ಬಿಸಿಬೇಳೆಭಾತ್ ಮಕ್ಕಳಿಗೆ ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಬಿಕಾಸ್ ರೈಸ್, ದಾಲ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಲ್ವ. ಸೊ ರಿಚ್ ಇನ್ ಪ್ರೋಟೀನ್, ಫೈಬರ್, ವಿಟಮಿನ್ಸ್ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಸೊ ದೊಡ್ಡವರಿಗೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಲಂಚ್ಗೂ ಮಾಡ್ಕೋಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇಲ್ಲಿ ನೆಕ್ಸ್ಟ್ ನಾನೀಗ 2.5 ಕಪ್ ದೊಡ್ಡ ಲೋಟದಲ್ಲಿ 2.5 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಸೊ 3 ಲೋಟ ಆದರೂ ಹಾಕ್ಕೋಬೋದು, 2.5 ಕಪ್ ಆದರೂ ಹಾಕ್ಕೋಬೋದು, ನಿಮಗೆ ಇನ್ನೂ ಗಟ್ಟಿ ಅನಿಸಿದರೆ. ಸೊ ನೀವು ಆಮೇಲೆ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಮಸಾಲೆ ಆ್ಯಡ್ ಮಾಡ್ಕೋಬೇಕಲ್ವ. ಸೊ ನಾನು ಡೈರೆಕ್ಟ್ ಹಾಕಲ್ಲ ಮಸಾಲೆ ಎಲ್ಲ, ಈ ಥರ ಗ್ರೈಂಡಿಗೆ ಹಾಕ್ತೀನಿ. ಡೈರೆಕ್ಟ್ ಹಾಕಿದರೆ ಏನು ಗೊತ್ತಾ, ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ನಾನಿಲ್ಲಿ 1-2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ 1 ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಹಾಗೆ ಸ್ವಲ್ಪ ಟರ್ಮರಿಕ್ ಹಾಕ್ತಾಯಿದ್ದೀನಿ. ಹಾಗೆ ಒಣ ಕೊಬ್ಬರಿ 2-3 ಟೇಬಲ್ ಸ್ಪೂನ್ ಹಾಕ್ತೀನಿ. ಒಣ ಕೊಬ್ಬರಿನೇ ಹಾಕ್ಕೊಳ್ಳಿ ಇದಕ್ಕೆ, ಹಸಿ ಕೊಬ್ಬರಿ ಹಾಕ್ಕೋಬೇಡಿ. ಹಾಗೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತೀನಿ, ಅದನ್ನ ಅಷ್ಟೇ 3-4 ಟೇಬಲ್ ಸ್ಪೂನ್ ಹಾಕ್ತೀನಿ. ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳಂಗಿದ್ರೆ ಹಾಕ್ಕೋಬೋದು, ನಿಮ್ಮ ಇಷ್ಟ. ನಾನೇನು ಹಾಕ್ತಾಯಿಲ್ಲ, ಸಮ್ಟೈಮ್ಸ್ ಹಾಕ್ತೀನಿ, ಯಾಕಂದರೆ ಒಗ್ಗರಣೆಗೂ ಹಾಕ್ತೀವಲ್ವ, ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಈಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಸೊ ನಾನು ಡೈರೆಕ್ಟ್ ಹಾಕಲ್ಲ, ಈ ಥರ ಆ್ಯಡ್ ಮಾಡಿ ಹಾಕ್ತೀನಿ. ಫ್ರೆಂಡ್ಸ್, ಈಗ ಇದನ್ನ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಆಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ, ತೋರಿಸ್ತೀನಿ ನಿಮಗೆ ನಾನು.
ಈಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊತೀನಿ ಈಗ. ಸೊ ನಾನೇನು ತೊಗೊತಾ ಇದ್ದೀನಿ ಅಂದರೆ ವೆಜಿಟೇಬಲ್ಸು ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ, ಹಾಗೆ ಸ್ವಲ್ಪ ಕಡಲೆಕಾಳು, ಹಾಗೆ ಬಟಾಣಿ ಕಾಳು, ಈರುಳ್ಳಿ, ಟೊಮೊಟೊ ಇಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದ್ರ ಜೊತೆ ಕ್ಯಾಪ್ಸಿಕಮ್ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಪಂಪ್ಕಿನ್ ಚೆನ್ನಾಗಿರುತ್ತೆ, ಅದನ್ನೂ ಆ್ಯಡ್ ಮಾಡ್ಕೋಬೋದು. ಸೊ ಮನೆಯಲ್ಲಿ ಏನೇನಿರುತ್ತೋ ಅದನ್ನ ಆ್ಯಡ್ ಮಾಡ್ಕೋಬೋದು. ಸೊ ವೆಜಿಟೇಬಲ್ಸ್ ಎಷ್ಟು ನಾವು ಆ್ಯಡ್ ಮಾಡ್ತೀವೋ ಅಷ್ಟು ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿ ಆಗುತ್ತೆ ಬಿಸಿಬೇಳೆಬಾತು. ಸೊ ನಿಮ್ಮ ಫೇವ್ರೇಟ್ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಕುಕ್ಕರ್ಗೆ ಇಡಬೇಕು. ಫ್ರೆಂಡ್ಸ್, ಹಾಗೆ ನೀವು ಯಾವ ಥರ ಮಾಡ್ತೀರಾ ಬಿಸಿಬೇಳೆ ಬಾತ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ಹಾಗೆ ಅಕ್ಕಿ ಮತ್ತು ಸಾಂಬಾರು ಬೇಳೆ ಎಲ್ಲ ನೆನೆಟ್ಕೊಂಡಿದ್ನಲ್ವ, ಸೊ ಅದ್ರ ಜೊತೆ ಈಗ ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಪೊಟ್ಯಾಟೊ ಇಷ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ ಹಾಕೋದಿಲ್ಲ, ಜಸ್ಟ್ ಪೊಟ್ಯಾಟೊ, ಬೀನ್ಸ್, ಕ್ಯಾರೆಟ್, ಹಾಗೆ ಇದ್ರ ಜೊತೆ ಬಟಾಣಿ ಕಾಳು ಮತ್ತು ಕಡಲೆಕಾಳು ಇಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಮತ್ತು ಈರುಳ್ಳಿನ ಒಗ್ಗರಣೆಗೆ ಆ್ಯಡ್ ಮಾಡೋದು. ಸೊ ನಾನು ಡೈರೆಕ್ಟ್ ಹಾಕಂಗಿದ್ರೆ ಹಾಕ್ಬೋದು, ಏನೂ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗೇ ಆಗುತ್ತೆ ಬಿಸಿಬೇಳೆಬಾತ್ ಆ ಥರ ಮಾಡಿದ್ರು. ಸೊ ನಾನು ಈ ಥರ ಯಾವಾಗಲೂ ಮಾಡೋದು. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಯಾವ ಥರ ಮಾಡ್ತೀನೋ ಅದನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಮುಗೀತು, ಈಗ ಕುಕ್ಕರ್ಗೆ ಇಡ್ತೀನಿ. 2ರಿಂದ 3 ವಿಸಲ್ ಕೂಗಿಸ್ಲೇಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದಿರೋದಿಲ್ಲ ಅಕ್ಕಿ ಬೇಳೆ. ಸೊ ತರಕಾರಿ ಏನು ಬೆಂದ್ಬಿಟ್ಟಿರುತ್ತೆ, ಬೇಳೆ ಬೆಂದಿರಲ್ಲ. ಸೊ ಹಾಗಾಗಿ 3 to 4 ವಿಸಲ್ ಕೂಗಿಸ್ಬಿಡಿ, 2 ವಿಸಲ್ ಬೇಡ. ಹಾಗೆ ಈಗ ನೆಕ್ಸ್ಟು ನನ್ನ ಮಗಂದು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಏನು ಇಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಹಣ್ಣು ಏನು ಫ್ರೂಟ್ಸ್ ಇರುತ್ತೋ ಹಾಗೆ ಅದ್ರ ಜೊತೆ ದೋಸೆ, ಚಪಾತಿ ಇಲ್ಲ ಬ್ರೆಡ್ ಜಾಮ್ ಈ ಥರ ಆ್ಯಡ್ ಮಾಡ್ತೀನಿ. ಹಾಗೆ ತರಕಾರಿ ಅವನಿಗೆ ಯಾವುದು ಇಷ್ಟಪಡ್ತಾನೋ ಅದನ್ನ ಆ್ಯಡ್ ಮಾಡ್ತೀನಿ ತರಕಾರಿನ. ನಾನಿವತ್ತು ಅವನಿಗೆ ಕಿವಿ ಫ್ರೂಟ್ ಮತ್ತು ಚಪಾತಿ ರೋಲ್ ಇಡ್ತಾಯಿದ್ದೀನಿ. ಡೈಲಿ ಸೇಮ್ ಇಟ್ಟರೆ ಅವ್ನು ತಿನ್ನೋದಿಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ ನೆನ್ನಿಟ್ಟು, ಈ ಬಾದಾಮಿ ಎಲ್ಲ ನೆನ್ನಿಟ್ಟು ಆ ಥರ ತಿಂತಾನೆ. ಒಟ್ಟು ಡೈಲಿ ಒಂದೊಂದು ಆ್ಯಡ್ ಮಾಡಬೇಕು. ಇದು ಎಲ್ಲರ ಮನೆಯಲ್ಲೂ ಇದ್ದಿದ್ದೇ, ಇದೇನು ಡಿಫ್ರೆಂಟ್ ಏನಿಲ್ಲ. ಎಲ್ಲರ ಮನೆಯಲ್ಲೂ ಇದೇ ಥರ, ಮಕ್ಕಳು ಒಂದೇ ಥರ ಇಟ್ಟರೆ ತಿನ್ನೋದಿಲ್ಲ. ಹಾಗೆ
ಮಾರ್ನಿಂಗ್ ಅವನು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ತಿಂದು ಹೋಗ್ತಾನೆ. ತುಂಬ ಒಳ್ಳೆಯದು ಪಪ್ಪಾಯ, ಎಸ್ಪೆಷಲಿ ಮಕ್ಕಳಿಗೆ ಸೂಪರ್ ಹೆಲ್ತಿ ಅಂತಲೇ ಹೇಳ್ಬೋದು. ಬಿಕಾಸ್ ವಿಟಮಿನ್ ಎ, ವಿಟಮಿನ್ ಸಿ, ಫೈಬರ್, ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬೆಳವಣಿಗೆಗಂತೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಎಲ್ಲ ಬೆಳಿಗ್ಗೆ ತಿಂದು ಹೋಗ್ತಾನಲ್ವ, ಅದಕ್ಕೆಲ್ಲ ಫಸ್ಟ್ ರೆಡಿ ಮಾಡಿ ಅವನ್ನ ಈಗ ರೆಡಿ ಮಾಡ್ತಾಯಿದ್ದೀನಿ. ಬಂದು ನೋಡಿ, ಈಗ ಸ್ವಲ್ಪ ಆಮ್ಲೆಟ್ ಮತ್ತು ಪಪ್ಪಾಯ ತಿನ್ನಿಸಿ ಕಳಿಸ್ಬಿಡ್ತೀನಿ ಈಗ. ಯಾಕಂದರೆ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ತಿನ್ನಿಸ್ಬೇಕು ಮಾರ್ನಿಂಗ್ ಟೈಮಲ್ಲಿ. ಇಲ್ಲ ಅಂದರೆ ತುಂಬ ಕ್ರ್ಯಾಂಕಿಯಾಗಿ ಇದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಮಕ್ಳಿಗೆ ಏನು ಇಷ್ಟನೋ ಅದನ್ನೇ ತಿನ್ನಿಸಿ, ಬಟ್ ಹೆಲ್ತಿ ಇರಬೇಕು. ಸೊ ನೋಡಿ, ಈ ಥರ ಫ್ರೂಟ್ಸ್ ಆ್ಯಡ್ ಮಾಡಿ ಅವ್ರಿಗೆ ಇಷ್ಟಪಡ್ತಾರೆ. ಬರೀ ಊಟನೇ ತಿನ್ನಿಸ್ಬೇಕಂತ ಏನಿಲ್ಲ. ಸೊ ಈ ಥರ ಫ್ರೂಟ್ಸು ಇಲ್ಲಾಂದರೆ ವೆಜಿಟೇಬಲ್ಸು ಇಲ್ಲ ಡ್ರೈ ಫ್ರೂಟ್ಸು ಏನಾದರೂ ಆ್ಯಡ್ ಮಾಡಿ ಬ್ರೇಕ್ಫಾಸ್ಟ್ ಜೊತೆಗೆ. ಆವಾಗ ಅವರಿಗೂ ಎನರ್ಜಿ ಇರುತ್ತೆ ಮತ್ತು ಮಕ್ಕಳಿಗೆ ಒಳ್ಳೆ ಫುಡ್ಡು ಕೊಡೋದ್ರಿಂದ ಸೊ ಅವರು ಏನಾದರೂ ಅವ್ರ ಬೆಳವಣಿಗೆಗೆ ಜೊತೆಗೆ ಅವ್ರು ಓದಿದ್ದು ಕೂಡ ಅವ್ರ ನೆನಪಿನ ಶಕ್ತಿಗೂ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಕುಕ್ಕರ್ ನೋಡಿ ಸ್ವಲ್ಪ ಗಟ್ಟಿಗಾಗಿತ್ತು, ಹಾಗಾಗಿ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಸೊ ನಾನು ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವು ಇಷ್ಟು ಹಾಕ್ತೀನಿ. ಫಸ್ಟು ತುಪ್ಪ ಹಾಕ್ಕೊಳ್ಳಲ್ಲ, ನಾನು ಲಾಸ್ಟಿಗೆ ಹಾಕ್ತೀನಿ ತುಪ್ಪ. ಸೊ ಫಸ್ಟು ತುಪ್ಪ ಹಾಕ್ಕೋಬೇಡಿ, ಸ್ವಲ್ಪ ಫಸ್ಟು ಎಣ್ಣೆನೇ ಹಾಕ್ಕೊಳ್ಳಿ. ತುಪ್ಪ ಲಾಸ್ಟಿಗೆ ಹಾಕ್ಕೊಂಡ್ರೆ ಅದು ಫ್ಲೇವರು ತಿಂದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ನಾನು ಅದಕ್ಕೆ ಫಸ್ಟಿಗೆ ಹಾಕ್ಕೊಳಲ್ಲ ತುಪ್ಪನ. ಈಗ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಟೊಮೊಟೊ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ವ ಅದನ್ನ ಹಾಕ್ಕೊಳ್ಳೋಣ. ನೋಡಿ, ಈಗ ಈ ಥರ ಚೆನ್ನಾಗಿ ಗ್ರೈಂಡ್ ಆಗಿದೆ. ಸೊ ಈ ಥರ ಮಾಡಿಕೊಂಡು ಹಾಕ್ಕೊಳ್ಳಿ, ಡೈರೆಕ್ಟ್ ಹಾಕ್ಬಿಡಿ, ಅಷ್ಟು ಟೇಸ್ಟ್ ಅನಿಸಲ್ಲ ಬಿಸಿಬೇಳೆಬಾತು. ಸೊ ಇದನ್ನು ಒಂದು ರೌಂಡ್ ಈ ಥರ ಫ್ರೈ ಮಾಡಿಬಿಟ್ಟು ಸೊ ಕುಕ್ಕರ್ಗೆ ಇಟ್ಕೊಂಡಿದ್ವಲ್ವ ಅದನ್ನೆಲ್ಲ ಆ್ಯಡ್ ಮಾಡಿಬಿಡಿ. ನಾನು ಸ್ವಲ್ಪ ಗಟ್ಟಿಗಾಗಿತ್ತು ಅಂತ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡೆ. ಸೊ ಅವಾಗ ಸ್ವಲ್ಪ ನೀರಾಯಿತು. ಸೊ ನೆಕ್ಸ್ಟ್ ಈಗ ಈ ಥರ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ಸಾಲ್ಟ್ ಕಮ್ಮಿ ಇದ್ದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೆಲ್ಲ ಹಾಕೋದು ಮಾತ್ರ ಮಿಸ್ ಮಾಡಿಬಿಡಿ ಬಿಸಿಬೇಳೆಬಾತ್ಗೆ. ಲಾಸ್ಟಿಗೆ ಸ್ವಲ್ಪ ಆ್ಯಡ್ ಮಾಡಿ, ಆವಾಗಲೇ ಅದ್ರ ಫ್ಲೇವರ್ ಚೆನ್ನಾಗಿ ಬರೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಹುಳಿನೂ ಆ್ಯಡ್ ಮಾಡಿ, ಇಲ್ಲಾಂದರೆ ಟೇಸ್ಟ್ ಅನಿಸಲ್ಲ. ಹುಣಸೆ ಹುಳಿ, ಬೆಲ್ಲ ಎಲ್ಲದೂ ಕರೆಕ್ಟಾಗಿರಬೇಕು ಬಿಸಿಬೇಳೆಬಾತ್ಗೆ. ಉಪ್ಪು, ಖಾರ, ಹುಳಿ ಎಲ್ಲದೂ ಪರ್ಫೆಕ್ಟಾಗಿದ್ದರೆ ಬಿಸಿಬೇಳೆಬಾತ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಲಾಸ್ಟ್ ಫೈನಲ್ ಟಚ್ ಏನಪ್ಪ ಅಂದರೆ ಚೆನ್ನಾಗಿ ಕುದೀತಾ ಐತೆ. ಈಗ ನೆಕ್ಸ್ಟ್ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಅದರಲ್ಲಿ ಸ್ವಲ್ಪ ಕಡಲೆ ಬೀಜ ಮತ್ತು ಬಾದಾಮಿನ ಆ್ಯಡ್ ಮಾಡ್ತೀನಿ. ತುಪ್ಪ ಲಾಸ್ಟಿಗೆ ಆ್ಯಡ್ ಮಾಡೋದ್ರಿಂದ ಅದು ಫ್ಲೇವರೇ ಬೇರೆ ಥರ ಇರುತ್ತೆ. ಸೊ ನೀವು ಈ ಥರ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಈಗ ತುಪ್ಪ ಒಂದೆರಡು ಸ್ಪೂನ್ ಆ್ಯಡ್ ಮಾಡಿಕೊಂಡು ಅದು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ಕಡಲೆ ಬೀಜನೂ ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ, ಬಿಸಿಬೇಳೆಬಾತ್ ರೆಡಿ ಆಯಿತು. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇದ್ರ ಜೊತೆ ಬಿಸಿಬೇಳೆಬಾತ್ಗೆ ಮಿಕ್ಸ್ಚರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.